ಸೊ ವೆಲ್ಕಮ್ ಬ್ಯಾಕ್ ಗೈಸ್. ಇವತ್ತು ನಮ್ಮ ಕಾಲೇಜ್ ಅಲ್ಲ, ನಾನು ಬಿಟ್ಟೋಗಿದ್ದ ಕಾಲೇಜಲ್ಲಿ ಫಂಕ್ಷನ್ ನಡೀತಿದೆ. ಹಾಯ್. ಓವರಾಗಿ ಮಾಡಂದ್ರೆ ಭಾಳ ಓವರಾಗಿ ಮಾಡ್ತೀನಿ. ನಮ್ಮ ಕಾಲೇಜಿಂದ ಯಾರಿಗೆ ಬಿಡಿಸ್ತೀರಿ? ನನ್ನ ಇಷ್ಟನ, ನಾನು ಏನಾರ ಮಾಡ್ತೀನಿ. ಮೈ ಲೈಫ್ ಮೈ ರೂಲ್. ಏನಿದೆ ಆರ್ಕೆಸ್ಟ್ರಾ ಹಾಕಿರಲ್ಲ? ಆರ್ಕೆಸ್ಟ್ರಾ ಪ್ರಿನ್ಸಿಪಲ್ ಸರ್ ಹಾಕ್ಸೈಡ್, ನಾವು ಇವೆಂಟ್ ಮಾಡಕ್ ಬಂದಿವಿ. ಇದನ್ನ ಕಟ್ ಮಾಡೋ ಇದನ್ನ ಹಾಕ್ತೀನಿ, ಹಿಂಗೆ ಹಾಕ್ತೀನಿ. ಪ್ರಿನ್ಸಿಪಲ್ ಸರ್ ಹಾಕ್ತಾರ ಅಂತ ಹಿಂಗೆ ಹಾಕ್ತೀನಿ. ಏನಿಲ್ಲ, ಇದು ನಾನು ಕಾಲೇಜಾಗ ಇರ್ತೀಯ, ನನಗೆ ಗೊತ್ತಿಲ್ಲ, ನಾನು ಬಿಟ್ಟಿನಲ್ಲ, ನಾನು ಏನಾರ ಮಾಡ್ಬೋದು. ಹೌದಲ್ಲ, ಮಾಡ್ಕ ಏನಂತ. सर्वकार्येषु सर्वदा ನಡೀತೈತಿ ಫೆಸ್ಟ್. ಏನಾರ ಹೇಳ್ಬೇಕು, ಅದು ಬಿಟ್ಟು ನೋಡಿರಿ ಎಲ್ಲ ಏನು ಡ್ಯಾನ್ಸ್ ಮಾಡಿರ್ತಾನೆ ನೀವು. ಬರ್ತಾನೆ ಇಲ್ಲಿ ಹೊರಗಡೆ. ಹಾಂ, ನೀನೇನು ಮಾಡಿದೆ? ಸೈಡಿಗೆ ನಿಂತ್ಕೊಂಡು ನೋಡಿದೆ ಅಷ್ಟೇ. ನೀನು ಫೋಟೋ ಹೊಡಿಯಕತ್ತೀಯ? ಈ ಹುಡುಗಿ ಫೋಟೋ ಹೊಡಿಯಕತ್ತ. ಫೋಟೋ ಹೊಡಿಯೋದು ಅಷ್ಟೇನಾ ನಿನ್ನ ಕತೆ? ಫೋಟೋ ಹೊಡಿಯೋದು ಅಷ್ಟೇನಾ ನಿನ್ನ ಕತೆ? ಚೆನ್ನಾಗಿ ಮಾಡಿದ್ರಿ. ಸಾಕಾ? ಏನಾರು ಹೇಳ್ತೀಯ ಹೇಳು. ಡ್ಯಾನ್ಸ್ ಮಾಡು. ಸರಿಸುಮಾರು 2 ತಿಂಗಳ ಒಂದು ತೆರೆಯ ಹಿಂದಿನ ಕಸರತ್ತು ಇವತ್ತು ಅತ್ಯದ್ಭುತವಾಗಿ ವೆಲ್ಕಮಿನ ಮುಖಾಂತರ ಮಾಡಿದ್ದಾರೆ. ಮೊಟ್ಟ ಮೊದಲನೇದಾಗಿ ನನ್ನೆಲ್ಲ ಉಪನ್ಯಾಸಕ ಮಿತ್ರರಿಗೂ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರಿಗೆ ನನ್ನ ತುಂಬು ಹೃದಯದ ಚಪ್ಪಾಳೆ ಮೂಲಕ ನಿಮಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ನೀವ್ ಹೇಳ್ರಿ, ಏನ್ ಮಾಡ್ತಿದ್ದೀರಾ? ಮಾತಾಡೋದು ಏನಾತ್ರಿ ನಿಮಗೆ? ಇಲ್ಲ ಅಲ್ಬೇಡ್ರಿ, ಇರ್ಲಿ ಬೈತೀರಾ ನನಗೆ? ಯಾಕೆ ಝೂಮ್ ಆಗ್ತೈತಿ, ಝೂಮ್ ಔಟ್ ಆಗ್ತಿಲ್ಲ. ಏನಾಗ್ತಿದೆ? ಹಾ ಆಯ್ತು, ನಿಂತರ ಇದನ್ನು ಬೇಜಾರತ್ ನಡಿ. ಹಾಡು ಹೇಳ್ತಾರೆ ಈಗ. ನಮ್ಮ ಹರ್ಷಿತ್ ಅವರು ಹಾಡು ಹೇಳ್ತಾರೆ. ಹೇಳಮ್ಮ, ಫೇಮಸ್ ಹಾಡು, ವೈರಲ್ ಆಗಿರೋ ಹಾಡು ಹೇಳು. ಕೇಳಿಸ್ತಿಲ್ಲ, ನನಗೂ ಕೇಳಿಸ್ತಿಲ್ಲ. ಈಗ ಹೇಳಿ, ಈಗ ಹೇಳು. ಅಯ್ಯೋ
ಕಮೆಂಟ್ ಮಾಡಿ ಹೇಳ್ರಿ ಇವಳು ಹಾಡು ಹೆಂಗಿತ್ತಂತ. ನೆಕ್ಸ್ಟ್ ಸರಿಗಮಪ್ಪಗೆ ಸೇರಿಸ್ಕೊಳ್ಳೋಣ ಹಾಡು. ಐತೆ ನಿನ್ ಕಿವಿ? ಇಲ್ಲ ಅನ್ಕೊಂಡಿದ್ದೆ. ಮಾಡ್ತೀರಾ ಹೇಳಿ ಇವಾಗ. ಏನೋ ಮಗ ಬೆಳಗಿನ ನನ್ನ ಜೊತೆನೇ ಅಡ್ಡಾಡ್ತಾನೆ. ಈಗ ನೋಡ್ರಿ ಇಲ್ಲಿ ಏನೋ ಸ್ಟೇಜ್ ಮೇಲೆ ಮಾಡ್ತವ್ರೆ. ಏನು ಇಲ್ಲ ನಿನಗೆ ಏನ್ ಹುಡುಗನ ಎಲ್ಲ ಫುಲ್ ರೆಡಿ ಮಾಡ್ಬಿಟ್ಟವ್ರೆ. ನಾವು ಇದ್ದಾಗಂತೂ ಮಾಡ್ಲಿಲ್ಲ ಈ ತರ, ಈಗ ಮಾಡ್ತವ್ರೆ. ಬರ್ರಿ ಮ್ಯಾಮ್ ಹಂಗೆ ಮೇಲ್ ಬರ್ರಿ ನಿಧಾನ ಆಗ್ತದೆ. ವೆಲ್ಕಮ್ ಟು ಆಕಾಂಕ್ಷ. ಸೊ ಈಗ ಇಲ್ಲಿ ಕ್ವಿಜ್ ಕಾಂಪಿಟೇಷನ್ ನಡೀತಿದೆ. ಇನ್ನ ಸ್ಟಾರ್ಟ್ ಮಾಡ್ತಾವ್ರೆ. ಜಡ್ಜಸ್ ಆಗ್ಲೇ ಬಂದು ಕುಂತಿದ್ದಾರೆ. Your time starts now. Sorry, that's the wrong answer. The correct answer is option A, Tamil Nadu. Moving to the next question, the Rath Yatra festival. ₹5 ಬಿಸ್ಕೆಟ್ನ ₹20 ಮಾರ್ತಾವ್ರೆ. ಇದು ಸೆಕೆಂಡ್ ರೌಂಡಾ ಥರ್ಡ್ ರೌಂಡಾ? ಹಾಂ ಅಂದ್ರೆ ಫಸ್ಟ್ ರೌಂಡ್ ಒಂದಿತ್ತ ಅಲ್ಲಿಂದ ನಾವು ವಿಡಿಯೋ ಮಾಡಕ್ಕೆ ಹೇಳಿರ್ತೀವಿ. ನಾಳೆ ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕು. ಸ್ಟೇಜ್ ಮೇನ್ ಸ್ಟೇಜ್ ಎಕ್ಸಿಕ್ಯೂಟ್ ಮಾಡೋದ್ರಿಂದ ಅಲ್ಲಿ ಅವ್ರು ಏನು ಎಡಿಟ್ ಮಾಡಿರ್ತಾರೋ, ಯಾವ ಪ್ಲಾಟ್ಫಾರ್ಮ್ ಮತ್ತೆ ಅವ್ರು ಎಕ್ಸ್ಪ್ರೆಸ್ ಮಾಡ್ಕೋಬೇಕು, ಏನು ಕಲ್ತಿ ಏನು ಅಂತೇಳಿ ಅದನ್ನ ಅವರು. ಸೊ ಇವಾಗ ಇದು ಶೇರು ಮತ್ತೆ ಕಮೆಂಟ್ಸ್ ಏನೋ ಇದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅದು ಬಿಡ್ತಾರೆ. ನಮ್ಮ ಕಾಲೇಜ್ ಅದನ್ನ ಕನ್ಸಿಡರ್ ಮಾಡ್ತಾರೆ. ಶೇರ್ ಮತ್ತೆ ಕಮೆಂಟ್, ನೆಕ್ಸ್ಟ್ ಅವ್ರ ಕ್ವಾಲಿಟಿ ಮತ್ತೆ ಎಡಿಟಿಂಗ್ ಅವ್ರದ್ದು. Thank you so much. ಅವ್ರಿಗೆ ಏನು ಇಷ್ಟ ಆಗುತ್ತೆ I'm Sudeep, finally a BCA student. ಮತ್ತೆ ಫಸ್ಟ್ ರೌಂಡ್ ಇದ್ದ ಅವರು I am here to explain the rules and regulations of the second round cricket match. ಸತ್ತಿಲ್ಲ ಕುಡಿದ್ ಬಿದ್ದಿದ್ದಾನೆ ತಲೆ ಸುತ್ತಿ ಅಷ್ಟೇ. ಅಯ್ಯೋ ನನ್ ಮೇಕಪ್ ಎಲ್ಲ ಹಾಳಾಯ್ತು. ಹೋಗಿ ಮೇಕಪ್ ಮಾಡ್ಕೊ. ಎದ್ದಾಳೋ ಗಂಡ, ಕುಡ್ದ್ಯಾಕ್ ಬರ್ತೀಯ? ಎದ್ದ ಮನೆಗೆ ಹೋಗೋಣ. ಎದ್ದಾಳೋ ಲೇ ಗಂಡ, ಎದ್ದ ಹೋಗೋಣ. ಕಳಿಂಗ ನಿಯರ್ ಪಾರ್ಟಿಸಿಪೇಟ್ ಕ್ರಿಕೆಟ್ ಇನ್ ಕ್ಲಾಸ್ರೂಮ್. ವಾವ್ ಸೂಪರ್. ಬಿಟ್ಬಂಡಲ್ಲಿ ಯಾರಪ್ಪ ಅಲ್ಲಿ? ಟಿಕೆಟ್ ಕೊಡಪ್ಪ. ನಾನು ಶಾಂತವಾಗಿರೋದ್ನೆಲ್ಲ ಕೆಡಿಸ್ತಿದ್ರಲ್ಲ, ಟಿಕೆಟ್ ಕೊಡಪ್ಪ. ಏ ರೈಟಿಂಗ್ ನೋಡ, ಅಲ್ಲಿ ಯಾರೋ ಅಡ್ಡ ಬಂದ ನೋಡ ಅಜ್ಜ. ಏ ಹಾಳಾದ ಬಸ್ಸಪ್ಪ, ಎಷ್ಟೇ ಲೇಟ್ ಆಕತ್ತ. ಏನ್ ಹೇಳ್ತಿ ಬೈ? ಬೈ ಇಲ್ಲಿ ನಿಂತ ಟೈಮ್ ವೇಸ್ಟ್ ಬೈ. ನಿಂಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡ್ದಣ್ಣ. ನಾ ಡ್ರೈವರ ಇದೇನಾ ಊಟ? ಮತ್ತೆ ಬೇರೆ ಏನಿಲ್ಲ? ಏ ಕ್ಯಾಮ್ರಾ ಇಲ್ಲಪ್ಪ ನಮ್ದು ಅಷ್ಟಕ್ಕೊಂದಿಲ್ಲ, ಬಜೆಟ್ ಇಲ್ಲ, ಕ್ಯಾಮ್ರಾ ಇಲ್ಲ, ಫೋನಾಗೆ ಮಾಡ್ತೀವಿ ನಾವು. ಹಾ ಬರ್ತೀರ ಮತ್ತಣ್ಣ? ಹೆಂಗ್ ನಡೀತೈತಿ ಫಂಕ್ಷನ್? ಸೂಪರ್ ನಡೀತೈತಿ. ಹಾಂ ಈಗ ಒಂದು ಅವರೇಜ್ ಸ್ಟಾರ್ಟ್ ಆಗೈತಿ. ಇನ್ನು ಹೋಗ್ತಾ ಇನ್ನೊಂದು 3-4 ಗಂಟೆ ಫುಲ್ ಊಟ ಈಗ ಮಾಡ್ಕೊಂಡ್ಬಂದೆ. ಸಂಜೆ ಏನೋ ಫಂಕ್ಷನ್ ಐತಾ? ಡ್ಯಾನ್ಸ್ ಫಂಕ್ಷನ್ ಐತಾ? 6 ಗಂಟೆ ಡ್ಯಾನ್ಸ್ ಫಂಕ್ಷನ್. 6 ಗಂಟೆ ಇನ್ನೂ ಚೆನ್ನಾಗಿರುತ್ತೆ. ನೆಕ್ಸ್ಟ್ ರೌಂಡ್ ಏನು? ಊಟ ಅಲ್ಲ, ನೆಕ್ಸ್ಟ್ ರೌಂಡ್ ಏನು? ಇವತ್ತಿಗೆ ಮುಗೀತಾ? ನಾಳೆಗೆ ಏನು ಮಾಡೋದು ಏನು ಗೊತ್ತಿಲ್ಲ. ನೆಕ್ಸ್ಟ್ ರೌಂಡ್
ನೆಕ್ಸ್ಟ್ ರೌಂಡ್ ನಾಳೆ ಬೆಳಗ್ಗೆ 9 ಗಂಟೆಗೆ ಏನು ಥರ್ಡ್ ರೌಂಡ್. ಅದೇ ಏನು ನೆಕ್ಸ್ಟ್ ಕಾಲಮ್ ಕ್ಯಾಶ್ ಕೊಡ್ತೀನಿ. ಏನು ಹಂಗಂದ್ರೆ ಸೆಕೆಂಡ್ ರೌಂಡ್ ಆಯ್ತು, ಥರ್ಡ್ ರೌಂಡ್ ಇದು ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಫಸ್ಟಿಗೆ ಹಾಕೋರು. ಹಾಗಂದ್ರೆ ಏನು ಮಾಡೋದಿರೋದು ಅದ್ರಾಗ? ಹಾಂ ಗೊತ್ತಿಲ್ಲ. ಏನ ನೀವು ಮ್ಯಾಮ್ ನೋಡ್ರಿ ಮ್ಯಾಮ್, ಯಾರಿಗೂ ಗೊತ್ತಿಲ್ಲ ಸರ್, ನೋಡಿ ಸರ್ ಏನೂ ಗೊತ್ತಿಲ್ಲ, ಈ ಹುಡುಗಿಗೆ ಗೊತ್ತಿಲ್ಲ, ಈ ಹುಡುಗಿಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಸುಮ್ಮನೆ ಫಂಕ್ಷನ್ ಮಾಡಕ್ಕೆ ಕರ್ಸ್ಬಿಟ್ಟಿರ ಇಂಥವ್ರನ್ನ. ಹೋಗೇ ಬಿಟ್ಲ ಬರ ನಿನಗಾದ್ರೂ ಗೊತ್ತೇನು ಹೇಳ? ಥರ್ಡ್ ರೌಂಡ್ ಏನು? ಥರ್ಡ್ ರೌಂಡ್ ಏನು ನಾಳೆ ಮಾಡ್ತೀರಂತೆ ಥರ್ಡ್ ರೌಂಡ್? ಎಲ್ಲ ಫುಲ್ ಸೀಕ್ರೆಟ್ ಆಗಿಟ್ಟಿವಿ ಬೆಳಗ್ಗೆ. ಏ ಅಪ್ಪ, ನಾನೇನು ಇವಾಗೆ ಅಪ್ಲೋಡ್ ಮಾಡಲ್ಲ ವಿಡಿಯೋನ. ಏನು ಈಗ ಅಪ್ಲೋಡ್ ಮಾಡಿಬಿಡ್ತೀನಿ, ನನ್ನ ಹತ್ರ ಮಾಡ್ತೀನಿ. ಮಾಡ್ಬೇಡಪ್ಪ, ನೀನೇ ಹೇಳ್ಕೊಳಪ್ಪ. ನಾಳೆ ಬೆಳಗ್ಗೆ ಬರ್ರಿ, ಎಲ್ಲ ಗೊತ್ತಾಗತ್ತೆ. ಸರಿ ತಗೋ. ನೀವು ಸೀನಿಯರ್ ಹೇಳಿದ್ಮೇಲೆ ನಾವು ಕೆಲಸ ಮಾಡೇ ನಂದು ಮುಗ್ದೋಗೈತೆ, ನನ್ನ ಕಾಲೇಜ್ ಎಲ್ಲ ಏನಿಲ್ಲ, ನನಗೆ ಬೆಲೆನೇ ಇಲ್ಲ. ಇಲ್ಲಿ ಬಂದರೆ ನಿಮ್ಗೆ ಯಾರು ಹೇಳಿದ್ರು ಬೆಲೆ ಇಲ್ಲ ಅಂತ? ನಿಮಗೆ ಬೆಲೆ ಇದೆ ಆಕ್ಚುಲಿ. ಅದು ಯಾವುದೋ ಹುಡುಗಿ ಗೊತ್ತೇ ಇಲ್ಲ ಅಂತ ನನಗೆ. ಯಾರು ಬನ್ನಿ, ನಾನು ಮಾತಾಡ್ತೀನಿ ಅವ್ರ ಹತ್ರ. ಬಿಡು ಬೇಡ, ಒಂಥರ ತವಾಗಲೇ ಊಟ ಕೊಡಬೇಕಾದ್ರೆ ನೀನು ಔಟ್ ಸೈಡ್ ಹೇಳೋ ಅಂತ ಟೋಕನ್ ಕೊಡಕ್ಕೆ ಬಂದ. ಅವನಪ್ಪ ಆರಾಮ್ ಸೆಕೆಂಡ್ ಇಯರ್ ಇರ್ಬೇಕು ನೋಡ ಹುಡುಗಿ. ಫಸ್ಟ್ ಇಯರ್ ಹುಡುಗರೆಲ್ಲ ನಮ್ಮ ಸೂಪರ್ ಸೀನಿಯರ್ ಅಂತಂದೇವು, ಹಂಗೆ ಹಾಕಿದ್ರು ಊಟ. ಅದು ನಿನ್ನ ಒಂದು ದೊಡ್ಡತನ, ನಿನ್ನ ಒಂದು ಗುಣ. ತೀರೋದಿಲ್ಲ ಋಣ. ಸೊ ನಾವಿವಾಗ ಇಲ್ಲಿ ಹ್ಯಾಕಥಾನ್ ನಡೀತಿದೆ. ಏನು ಹ್ಯಾಕಥಾನ್ ಅಲ್ಲ, ಸಾರಿ ಕೋಡಿಂಗ್ ಅಲ್ಲ, ಹಜಲ್. ಅಲ್ಲಿ ಬಂದಿದ್ದೀವಿ, ಇವಳು ಸುಮ್ಮ ಕುಂತಿದ್ದಾರೆ. ಸೊ ಎಲ್ಲರೂ ಅವ್ರ ಕಂಪ್ಯೂಟರ್ಗೆ ಲ್ಯಾಪ್ಟಾಪಾಗೆಲ್ಲ ಫುಲ್ ಜೋರಾಗಿ ಮಾಡ್ತಿದ್ದಾರೆ. ಹಾಂ ಅಲ್ಲಿ ಹೋಗೋಣ. ಮ್ಯಾಮ್ ಏನಾರು ಹೇಳ್ರಿ ಮ್ಯಾಮ್, ಹೆಂಗೆ ನಡೀತಿದೆ ಫಂಕ್ಷನ್? ಮ್ಯಾಮ್ ಫಂಕ್ಷನ್ಸ್ ತುಂಬ ಚೆನ್ನಾಗಿ ನಡೀತಿದೆ. ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಎಲ್ಲದನ್ನೂ ಕೋಆರ್ಡಿನೇಟ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳಿಗೆ ನಾವು ತುಂಬ ಗ್ರ್ಯಾಟಿಟ್ಯೂಡ್ ತೋರಿಸ್ತೀವಿ ಈ ವಿಷಯಕ್ಕೆ ಮಾತ್ರ. ಏನೂ ಪ್ರಾಬ್ಲಮ್ ಇಲ್ಲದೆ ನಡೆಸ್ಕೊಡ್ತಾ ಇದ್ದಾರೆ. ಹ್ಯಾಪಿ ಟು ಸೇ ದ್ಯಾಟ್ ಇವೆಂಟ್ ಈಸ್ ರನ್ನಿಂಗ್ ವೆರಿ ಸ್ಮೂತ್. ಥ್ಯಾಂಕ್ಸ್ ಮ್ಯಾಮ್. ಥ್ಯಾಂಕ್ಸ್ ಫಾರ್ ದ ಎಂಟೈರ್ ಟೀಮ್ ಹಸ್. ನಡೀತಾ ಇದೆ ಇಲ್ಲದೆ ನೋಡಿದ್ರೆ ಗೊತ್ತಾಗ್ತದೆ. ಇನ್ನು ಯಾವ ರೌಂಡ್ ಇರೋದು? ಸೆಕೆಂಡ್ ರೌಂಡ್. 16 ಟೀಮ್ಸ್ ಔಟ್ ಆಫ್ 16 ಟೀಮ್ಸ್ ಇನ್ ದ ಫಸ್ಟ್ ರೌಂಡ್. 11 ಟೀಮ್ ಸೆಕೆಂಡ್ ರೌಂಡಿಗೆ ಬಂದಿದೆ. ಇದರಲ್ಲಿ ಇವಾಗ ನಾವು ಇನ್ನು 5 ಪಿಕ್ ಮಾಡಬೇಕು ಫೈನಲ್ ರೌಂಡಿಗೆ. ನಮ್ಮ ಜಡ್ಜಸ್ ಪಿಕ್ ಮಾಡಬೇಕು. ಆಯ್ತು. ವೈಭವ್ ಅವರೇ ಎಲ್ಲ ಏನೋ ಭಾಳ ಮಾಡ್ತಿದ್ದೀರಾ, ಇಷ್ಟೆಲ್ಲ ಮಾಡಬಾರ್ದು. ಪಬ್ಜಿ ಆಡಿಸ್ತಿದ್ವಿ, ಪಬ್ಜಿ ಇಲ್ಲಲ್ಲ, ಅದಕ್ಕೆ 1 2 3 ಏನು ಇಷ್ಟಕ್ಕೊಂದು ಪ್ರಾಜೆಕ್ಟ್ರು ವೆಬ್ಸೈಟ್ ನಾನು ಮಾಡಿರೋದಕ್ಕೆ ಮಾಡೋದಲ್ಲ. ಓಕೆ, ಅಲ್ಲಿ ಏನು ಗೂಗಲ್ ಇದು ಲಾಗಿನ್ ಇದ್ದೀರಾ? ಸೊ ಏನು ಮಾಡ್ತಿರೋದವರು ಇವಾಗ? ಅವರು ಇದೆಲ್ಲ 6 ಕ್ವಶನ್ಸ್ ಇದೆ, ಹಾಂ, ಅದನ್ನು ಸಾಲ್ವ್ ಮಾಡ್ಕೊಂತ ಹೋಗ್ಬೇಕು. ಪ್ರೋಗ್ರಾಮಿಂಗ್ ಕೋಡಿಂಗ್ ಇದರಲ್ಲಿ 3 ಕೋಡಿಂಗ್ ಐತೆ, 3 ಆಪ್ಟಿಟ್ಯೂಡ್ ಕ್ವಶನ್ಸ್ ಇದೆ ಅಷ್ಟೇ. ಇದನ್ನು ಸಾಲ್ವ್ ಮಾಡಿ. ಸೊ ಕೊಟ್ಟಿರೋ ಕ್ವಶನಿಗೆ ಕೋಡ್ ಬರೀಬೇಕು ಅವರು. ಬರೀತಾರ ಎಲ್ಲರೂ? ಅವರಿಗೆ ಹೆಂಗೆ ಔಟ್ಪುಟ್ ಪರ ಬರ್ತದೆ ಹಂಗೆ ಬರ್ತಾರೆ. ಬಾಕಿ ಬೇರೆಗೆ ಬೇಕು. ಈಗ ಅಲ್ಲಿ ನಮ್ಮ ಐಶು ಅವರು ಏನೋ ಮಾಡ್ತಿದ್ದಾರೆ, ಹೋಗಿ ಕೇಳೋಣ. ಐಶು ಅವರೇ ಹೆಂಗೆ ನಡೀತಿದೆ? ಜೋರಾಗಿ ಮಾತಾಡು. ಏನು ಮಾಡ್ತಿದ್ದಾರೆ? ಔಟ್ಪುಟ್ ಇದೆ, ಕೋಡ್ ಬರೀಬೇಕು. ಕೋಡ್ ಬರೀತಿದ್ದಾರಾ? ಔಟ್ಪುಟ್ ನೀವೇ ಪ್ರೊವೈಡ್ ಮಾಡಿರಾ? ಅದಕ್ಕೆ ಕೋಡ್ ಬರೀಬೇಕಾ? ಮಟ್ಟ ವೇಟ್ ಮಾಡಬೇಡ್ರಿ. ನೀವು ಮುಗಿಸಿದ್ರೆ 1 ಮಿನಿಟ್ ಬೇಗನೆ ಸಬ್ಮಿಟ್ ಮಾಡೋಕ್ಕೆ ಟ್ರೈ ಮಾಡಿರಿ. ನಿಮ್ಮ ಟೈಮ್ ಮ್ಯಾಟರ್ ಆಗುತ್ತೆ, ಅದಕ್ಕೆ ಎಲ್ಲರೂ ನೋಡ್ಕೊಂಡು ಬೇಗ ಸಬ್ಮಿಟ್ ಮಾಡೋಕ್ಕೆ ಟ್ರೈ ಮಾಡಿ. ನಿಮ್ದು ಆಗಿದ್ರೆ ನೀವು ಒಂದ್ಸಲಿ ಬೇಗ ಪ್ರೋಗ್ರಾಮ್ ನೋಡ್ಕೊಂಡು ಹೀಗೆ ಸಬ್ಮಿಟ್ ಮಾಡಿರಿ. ನಿಮ್ಮ ರೌಂಡ್ 2 ಏನೇನು ನೀವು ಬರ್ದಿದ್ದೀರಾ, ಏನೇನು ಸಾಲ್ವ್ ಮಾಡಿದ್ದೀರಾ ಅದನ್ನೆಲ್ಲ ಸಬ್ಮಿಟ್ ಆಗಿದೆ ನಮಗೆ. ವಿತಿನ್ ಸಮ್ ಟೈಮ್ ನಿಮಗೆ ರಿಸಲ್ಟ್ ಅನೌನ್ಸ್ ಮಾಡ್ತೀವಿ. ಹೀಗೆ ಒಂದು 10-15 ಮಿನಿಟ್ಸ್ ಇಲ್ಲೇ ಕೂತ್ಕೊಂಡಿರಿ, ನಿಮಗೆ ರಿಸಲ್ಟು ಹೀಗೆ ಅನೌನ್ಸ್ ಆಗುತ್ತೆ. ಈಗ ಹೇಳ್ತಿದ್ದೀನಿ, ಯಾರ್ಯಾರು ಕ್ವಾಲಿಫೈ ಆಗಲ್ಲ ನೆಕ್ಸ್ಟ್ ರೌಂಡಿಗೆ
ಅವ್ರು ಯಾವುದು ವೆಬ್ಸೈಟ್ ಮತ್ತೆ ಆಕ್ಸೆಸ್ ಮಾಡೋಕ್ಕಾಗಲ್ಲ. ನೀವೇನೇ ಟ್ರೈ ಮಾಡಿದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಲೈಕ್ ನೀವೇನಾರ ಎಲಿಮಿನೇಟ್ ಆದರೆ ಬೇಜಾರು ಆಗಬೇಡ್ರಿ, ಮತ್ತು ವೆಬ್ಸೈಟಲ್ಲಿ ಏನೋ ಮಾಡೋಕ್ಕೆ ಹೋಗ್ಬೇಡ್ರಿ, ಅದೇನೂ ಆಗೋದಿಲ್ಲ. ಓಕೆ, ಇನ್ನೊಂದು 10-15 ನಮ್ಮ ಕಾಲೇಜಾಗೆ. ನಮಸ್ಕಾರ. ಹಾಂ ನಮಸ್ಕಾರ. ಅಲ್ಲ ಮ್ಯಾಮ್, ಅವರಿಗೆ ಕೋಟ್ ಮಾಡಿಸಿರೋದ ಹೆಂಗೆ? ನಾವು ಮಾಡಿಸ್ಕೊಂಡಿರೋದು. ಇದು ನಮ್ಮ ಟೀಮು ಕ್ರೋನ್ ಕಾಯಿನ್ ಅಂತ. ಓಕೆ, ಸೆಕೆಂಡ್ ರೌಂಡ್ ನಡೀತಾ ಇದೆ. ಏನು ಮಾಡ್ತಿದ್ದೀರಿ ಸೆಕೆಂಡ್ ರೌಂಡ್? ಸೆಕೆಂಡ್ ರೌಂಡ್ ಟ್ರೇಡಿಂಗ್, ಮೋಕ್ ಟ್ರೇಡಿಂಗ್ ನಡೀತಾ ಇದೆ. ಇದಾದ್ಮೇಲೆ ಮ್ಯಾಮ್ ಲಾಸ್ಟ್ ರೌಂಡ್ ಫೈನಲ್ ರೌಂಡು ರಾಯಲ್ ಬಡ್ಜೆಟ್ ಅಂತ ಮಾಡಿದ್ದೀವಿ. ಹಾ. ಕೇಸ್ ಅನಾಲಿಸಿಸ್ ಬಗ್ಗೆ ನಾಳೆ ಕೇಸ್ ಕೊಟ್ಬಿಟ್ಟು ಅನಲೈಸ್ ಮಾಡಬೇಕು. ಸ್ವಾಟ್ ಅನಾಲಿಸಿಸ್, ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟೀಸ್, ಥ್ರೆಟ್ಸ್ ಇರಬೇಕು ಅದ್ರ ಬಗ್ಗೆ. ನಾಳೆನೂ ಇರ್ತೀನಿ, ನಾಳೆನೂ ಬರ್ತೀನಿ ತಗೊಂಡು. ಸೊ ಗೈಸ್, ಈಗ ಏನೋ ಟ್ರೇಡಿಂಗ್ ಏನು ಮಾಡ್ತಿದ್ದಾರೆ. ಇದಾದಮೇಲೆ ನೆಕ್ಸ್ಟ್ ಸರ್ ಆಯ್ತು ಸರ್, ಆಮೇಲೆ ಸಿಗೋದು. ಓಕೆ, ಬಾಯ್. ಸೊ ಗೈಸ್, ಈಗ ಡ್ಯಾನ್ಸ್ ಮಾಡ್ತಾರಂತೆ. ಕಲ್ಚರಲ್ ಆ್ಯಕ್ಟಿವಿಟೀಸ್, ಕಲ್ಚರಲ್ ಇದೆ ಇವಾಗ. ಏನು ಹೇಳ್ತೀರಾ, ಹೆಂಗಿದೆ? ಇನ್ನು ಸ್ಟಾರ್ಟೇ ಆಗಿಲ್ಲ, ಸಖತ್ತಾಗೈತೆ. ನಾವಿದ್ದಾಗಂತೂ ಈ ಥರ ಏನು ಮಾಡಲಿಲ್ಲ, ಈಗ ಮಾಡ್ತವ್ರೆ, ಏನು ಮಾಡೋಕ್ಕಾಗಲ್ಲ. ಎಕ್ಸೈಟ್ಮೆಂಟ್ ನೋಡಿ ನಮಗೆ ಜಾಸ್ತಿ ಎಕ್ಸೈಟ್ ಆಗ್ತಿದ್ವಿ ನಾವು. ಯಾಕಂದ್ರೆ ಇವತ್ತು ನಿಮ್ಮ ಮುಂದೆ ನಮ್ಮ ಒಂದು ಸಿನಿಮಾದ ಒಂದು ಟೀಸರ್ ಪ್ಲೇ ಮಾಡಕ್ಕೆ ಬಂದಿದ್ದೀವಿ. ನೀವೆಲ್ಲ ನೋಡಕ್ಕೆ ರೆಡಿ ಇದ್ದೀರಾ? ಸೀರಿಯಸ್ಲಿ ನಾವಿಲ್ಲಿ ಇನ್ಸ್ಟಾಗ್ರಾಮ್ ಆಗ್ತಾ ಇದೀವಿ. ನಾನಿಲ್ಲಿ ನನ್ನ ಪ್ರೊಫೈಲ್ ಮಾಡ್ಕೊತಾ ಇದ್ದೀನಿ. ಹೆಸರಾ? ಓಕೆ, ಬಟ್ ಯಾರ್ಯಾರಿಗೆ ತಲೆಗೆ ಇಷ್ಟ ಇದೆ ದಯವಿಟ್ಟು ಆಮೇಲೆ ಕಲ್ತ್ಕೊಳ್ಳಿ. ಸಖತ್ ಸಿಂಪಲ್ ಇದೆ ಸ್ಟೆಪ್ಪು. ನೀವೆಲ್ಲ ಟೀಚ್ ಮಾಡ್ಬಿಟ್ಟು ಅಲ್ಲಿ ಮಾಡ್ತೀನಿ, ಬಟ್ ನೀವೆಲ್ಲ ಪ್ಲೇಸ್ಮೆಂಟ್ ತೊಗೊಂಡು ನನ್ನ ಜೊತೆ ಮಾಡಬೇಕು. ಓಕೆ, ನಾನೊಬ್ಬ ಯೂಟ್ಯೂಬ್ ಬ್ಲಾಗರೇ. ಸೊ ನಿಮ್ಮ ಇದು ಫಿಲಮ್ ಬಗ್ಗೆ ಏನು ಹೇಳ್ತಾರೆ? ನಾನೊಬ್ಬ ಬ್ಲಾಗರೇ, ನನಗೂ ಕಷ್ಟ ಏನಂತ ಗೊತ್ತು ವ್ಲಾಗಿಂಗ್ ಮಾಡೋದಲ್ಲ. ಸೊ 3 ಇಯರ್ಸಿಂದ ಇದೇ ಕಾಲೇಜಲ್ಲಿ ಓದಿರೋದು. ಫುಲ್ಲು ಏನೇ ಫಂಕ್ಷನ್ ಇದ್ರೂ ನಾನೇ ವ್ಲಾಗ್ ಮಾಡ್ತಿರ್ತೀನಿ. ಸೊ ನಿಮ್ಮ ಫಿಲಮ್ ಬಗ್ಗೆ ಯಶವಂತ್ ಅವ್ರಿಗೆ ಮೊದಲನೇದಾಗಿ ಆಲ್ ದ ಬೆಸ್ಟ್ ಫಾರ್ ಹಿಸ್ ನ್ಯೂ ಇನಿಷಿಯೇಟಿವ್. ನಮ್ಮ ಸಿನಿಮಾ ಇಟ್ಸ್ ಹಾರರ್ ಥ್ರಿಲ್ಲರ್ ಮೂವಿ. ನವೆಂಬರಲ್ಲಿ ಬರ್ತಾ ಇದ್ದೀನಿ ಥಿಯೇಟರ್ಸ್ಗೆ. ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಬಂದು ನೋಡಿ, ಫಿಲಮ್ ನೋಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್. ನಾನೊಬ್ಬ ಬ್ಲಾಗರೇ. ಸೊ 3 ಇಯರ್ಸಿಂದ ನಾನು ಅಂದರೆ ಸೊ ಭಾಳ ವರ್ಷದಿಂದ ಮಾಡ್ತಿದ್ದೀನಿ. ಇದೇ ಕಾಲೇಜಲ್ಲಿ ಓದಿರೋದು, ಆಗಲೇ ಗ್ರ್ಯಾಜುಯೇಷನ್ ಆಗಿದೆ. ಸೊ ನಾನೊಬ್ಬ ಬ್ಲಾಗರೇ. ಸೊ ನನಗೂ ಕಷ್ಟ ಏನಂತ ಗೊತ್ತು, ಭಾಳ ವೀಡಿಯೋಸ್ ಎಲ್ಲ ಮಾಡಿದ್ದೀನಿ. ಸೊ ನಿಮ್ಮ ಫಿಲಮ್ ಬಗ್ಗೆ ಏನು ಹೇಳ್ತೀರಾ?
ಏನಿಲ್ಲ, ಸೊ ಸೀರಿಯಸ್ ಸಿನಿಮಾ ಒಂದು ಬ್ಲಾಗರಿನ ಕತೆ. ಸೊ ಯೂಶಲಿ ಈಗಿನ ಒಂದು ಸಿನಾರಿಯೋಸಲ್ಲಿ ಎಲ್ಲರೂ ಬ್ಲಾಗರ್ಸ್ ಏನೋ ಒಂದು ಹೆಸರು ಮಾಡಬೇಕು ಅಂತ ಅವ್ರದ್ದೇ ಆದ ಒಂದು ಕಾಂಟೆಂಟ್ಸ್ನ ಹಾಕ್ತಾ ಇರ್ತಾರೆ. ಬಟ್ ದೇ ಫೇಸ್ ಲಾಟ್ ಆಫ್ ಪ್ರಾಬ್ಲಮ್ಸ್, ಲೈಕ್ ಅವ್ರು ಟ್ರಾಲ್ ಆಗ್ತಾರೆ, ಮನೆ ಹತ್ರ ಬೈಸ್ಕೊತಾರೆ, ರೋಡಲ್ಲಿ ಒಡಿಸ್ಕೊತಾರೆ. ಸೊ ಸಾಕಷ್ಟು ವಿಷಯಗಳಿದೆ ಇದರಲ್ಲಿ. ಸೊ ಅದೇ ಒಂದು ರಿಯಲ್ ಒಂದು ಸಿನಾರಿಯೋಸ್ ಇಟ್ಕೊಂಡು ಒಂದು ಸಿನಿಮಾನ ಒಂದು ಎಂಟರ್ಟೈನ್ಮೆಂಟ್ ರೀತಿಯಲ್ಲಿ ತೊಗೊಂಡು ಹೋಗ್ತಾ ಇದ್ದೀವಿ. ಜೊತೆ ಒಂದು ನವ ಆ್ಯಂಗಲ್ ಇದೆ. ಸೊ ಬ್ಲಾಗರ್ ಎಷ್ಟೆಲ್ಲ ಕಷ್ಟಪಡ್ತಾನೆ, ಆಮೇಲೆ ಏನು ಮಾಡ್ತಾನೆ ಅನ್ನೋದು ಸಿನಿಮಾ ಸೀಟೇಜು. ಸೊ ಸೀಟೇಜ್ನ ಮಿಸ್ ಮಾಡ್ದಂಗೆ ನೋಡಿ ನಿಮಗೆ ಖಂಡಿತ ಇಷ್ಟ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ನಿಮಗೂ ಕೂಡ ಒಳ್ಳೇದಾಗಲಿ. ನಿಮ್ಮ ಬ್ಲಾಗರ್ ನೀವು ಬ್ಲಾಗಿಂಗ್ ಐಡಿ ಗೊತ್ತಿಲ್ಲ ಏನು, ಯಶವಂತ್ ಅಂತ ಇದೆ ಯೂಟ್ಯೂಬ್. ಯಶವಂತ್ ಅವ್ರನ್ನ ದಯವಿಟ್ಟು ಥ್ಯಾಂಕ್ ಯು ಸರ್. ಕೊನೆಗೂ ಹೋಗಿ ಮೀಟ್ ಮಾಡಿದ್ವಿ. ಸೊ ಥ್ಯಾಂಕ್ ಯು ಪಾ. ಇವನಾಗಿ ಎಳ್ಕೊಂಡು ಹೊಂಟಾನೆ, ಬಾ ಕರ್ಕೊಂಡೋಗ್ತೀನಿ ಅಂತ. ಕೊನೆಗೂ ಕರ್ಕೊಂಡೋಗಿ ಮಾತಾಡ್ಸಿದ್ವಿ. ಸೊ ತುಂಬ ಖುಷಿ ಆಯ್ತು ಮಾತಾಡ್ಸಿದ್ದಕ್ಕೆ. ಫಸ್ಟಿಗೆ ಸಿಗಲ್ಲ ಅಂದ್ಕೊಂಡು ಸುಮ್ಮನೆ ವಾಪಸ್ ಬಂದಿದ್ದೆ. ಸೊ ಮತ್ತೆ ಮೇಡಮ್ ಅವ್ರಿಗೆ ಮಾತಾಡಿಸಿ ಮತ್ತೆ ಇವನು ಬಾ ಕರ್ಕೊಂಡೋಗ್ತೀನಿ ಅಂತ ಕರ್ಕೊಂಡೋಗಿ ಕಾರಾಗಿ ಕುಂತಿದ್ರು, ಹಂಗೆ ಮಾತಾಡ್ಸ್ಕೊಂಡು ಬಂದ್ವಿ. ಸೊ ಇವಾಗ ಮತ್ತೆ ನಮ್ಮ ಫಂಕ್ಷನ್ ಸ್ಟಾರ್ಟ್ ಆಗಿದೆ. ಬಾರಪ್ಪ ಫಂಕ್ಷನ್ ಹೆಂಗೆ ನಡೀತಿದೆ ಇವಾಗ ಮತ್ತೆ ನಮ್ಮ ಡ್ಯಾನ್ಸ್ ಸ್ಟಾರ್ಟ್ ಆಗ್ತಿದೆ. ಬನ್ನಿ ಹೋಗೋಣ. ಪಾಸ್ ಆಗಿ ಏನ್ ಮಾಡಿ ಒಂದೇ ಸಲ ಕೂಡ ನಮ್ಮ ಹುಡುಗರ ಹೊರಗಲ್ಲ ಇನ್ನಾಗಿರ್ತೀವಿ. ಅಳಗ